ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ಟಾಪಿಕ್ ಎಲ್ರಿಗೂ ಗೊತ್ತಿರೋವಂಥ ಈ ಎರಡು ವರ್ಡ್ಸ್, ಬಟ್ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಯಾವುದಪ್ಪ ಆ ಎರಡು ವರ್ಡ್ ಅಂದರೆ ವಾಟರ್ ಪ್ರೂಫ್ ಆ್ಯಂಡ್ ವಾಟರ್ ರೆಸಿಸ್ಟೆಂಟ್. ತುಂಬ ಎಸ್ಪೆಷಲಿ ನಾವು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ ಇದು ವಾಟರ್ ಪ್ರೂಫಾ ವಾಟರ್ ರೆಸಿಸ್ಟೆಂಟ್ ಅಂತ ನಾವು ಚೆಕ್ ಮಾಡ್ತೀವಿ. ಏನಪ್ಪ ಅಂತ ಡಿಫ್ರೆನ್ಸ್ ಎರಡಕ್ಕೂ ಅಂತಂದರೆ, ವಾಟರ್ ಪ್ರೂಫ್ ಅಂತ ಫಸ್ಟ್ ಬರೋದಾದರೆ, ಈಗ ಸಪೋಸ್ ನಾನು ಒಂದು ವಾಚ್ನ ಬೈ ಮಾಡ್ತೀನಿ, ಆ ಒಂದು ಕಂಪ್ಲೀಟಾಗಿ ಆ ವಾಟರ್ ಪ್ರೂಫ್ ವಾಚ್ ಆಗಿರುತ್ತೆ. ಸೊ ಆ ವಾಟರ್ ಪ್ರೂಫ್ ಅಂತಂದರೆ ನಾನು ಎಷ್ಟೇ ನೀರಲ್ಲಿ ಆಡಿ ಸ್ವಿಮ್ ಮಾಡಿದ್ರು, ಅಂಡರ್ ವಾಟರ್ ಆದರೂ ಅಥವಾ ಬರೀ ಇಡೀ ದಿನ ನೀರಲ್ಲಿ ಆಡಿದ್ರೂ ಕೂಡ ಆ ವಾಚ್ ಏನೂ ಆಗೋದಿಲ್ಲ. ನೀರು ಒಳಗೆ ಹೋಗೋದಾಗಲಿ ಅಥವಾ ಒಳಗೋಗಿ ಆ ವಾಚ್ ಹಾಳಾಗೋದಾಗಲಿ ಏನೂ ಆಗೋದಿಲ್ಲ. 100% ಸೇಫ್ ವಿತ್ ವಾಟರ್. ಸೊ ಅದನ್ನು ನಾವು ವಾಟರ್ ಪ್ರೂಫ್ ಅಂತ ಹೇಳ್ತೀವಿ. ನೀವು ಇಡೀ ದಿನ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ವಾಟರ್ ಪ್ರೂಫ್ ಗ್ಯಾಡ್ಜೆಟ್ನ ನೀವು ಪರ್ಚೇಸ್ ಮಾಡಿದ್ರೆ ಎಷ್ಟೇ ನೀವು ನೀರಲ್ಲಿ ಅದನ್ನು ಹಾಕಿ ಬಿಟ್ಟರು ಆ ಗ್ಯಾಡ್ಜೆಟ್ ಏನೂ ಆಗೋದಿಲ್ಲ, ಅಥವಾ ಒಂದು ಡಿವೈಸ್ ಏನೂ ಆಗದೇ ಇರುವಂಥದ್ದು ವಾಟರ್ ಪ್ರೂಫ್. ಅದೇ ವಾಟರ್ ರೆಸಿಸ್ಟೆಂಟ್ ಅಂತಂದರೆ, ಈಗ ನಾವು ಟೂ ವೀಲರಲ್ಲಿ ಡ್ರೈವ್ ಮಾಡ್ತಾ ಇರ್ತೀವಿ. ಈಗ ಸಪೋಸ್ ಫೋನನ್ನೇ ನಾವು ತೊಗೊಳ್ಳೋಣ, ಅಥವಾ ಅದೇ ವಾಚ್ ತೊಗೊಂಡ್ರೆ ಸಡನ್ನಾಗಿ ಮಳೆ ಬಂದಾಗ ಒಂದು 4 ಹನಿ ಅಥವಾ ಒಂದು ಸ್ವಲ್ಪ ತಕ್ಷಣಕ್ಕೆ ಜಾಸ್ತಿನೇ ಜೋರಾಗಿ ಮಳೆ ಬಂದರೂ ಸ್ವಲ್ಪ ಒಂದು ಸೆಕೆಂಡ್ಸ್ ಸ್ವಲ್ಪ ಹೊತ್ತು ನೀರು ಬಿದ್ದರೆ ಏನೂ ಆಗೋಲ್ಲ, ಬಟ್ ತಕ್ಷಣಕ್ಕೆ ವೈಪ್ ಆಫ್ ಮಾಡಬೇಕು. ಅದೇ ಈ ವಾಟರ್ ಪ್ರೂಫ್ ಥರ ನಾವು ನೀರಲ್ಲೇ ಆ ಡಿವೈಸ್ನ ಬಿಟ್ಟರೆ ಆ ಡಿವೈಸ್ ಹಾಳಾಗೋಗುತ್ತೆ. ಸೊ ಒಂದು ಜಾಸ್ತಿನೇ ಜೋರಾಗಿ ಮಳೆ ಬಂದರೂ ಸ್ವಲ್ಪ ಒಂದು ಸೆಕೆಂಡ್ಸ್ ಸ್ವಲ್ಪ ಹೊತ್ತು ನೀರು ಬಿದ್ದರೆ ಏನೂ ಆಗೋಲ್ಲ, ಬಟ್ ತಕ್ಷಣಕ್ಕೆ ವೈಪ್ ಆಫ್ ಮಾಡಬೇಕು. ಅದೇ ಈ ವಾಟರ್ ಪ್ರೂಫ್ ಥರ ನಾವು ನೀರಲ್ಲೇ ಆ ಡಿವೈಸ್ನ ಬಿಟ್ಟರೆ ಆ ಡಿವೈಸ್ ಹಾಳಾಗೋಗುತ್ತೆ. ಸೊ ಒಂದು ಸರ್ಟನ್ ಎಕ್ಸ್ಟೆಂಟ್, ಈಗ ಒಂದು ಅರ್ಧ ಲೋಟ ನೀರಷ್ಟು ಒಂದು ಸ್ವಲ್ಪ ನೀರು ಚೆಲ್ಲೋಯ್ತು, ತಕ್ಷಣಕ್ಕೆ ಒರೆಸ್ಬಿಟ್ರೆ ಅಥವಾ ಸಡನ್ನಾಗಿ ಜೋರಾಗಿ ಮಳೆ ಬಂತು, ಒಂದು ಸ್ವಲ್ಪ ಹೊತ್ತು ಒದ್ದೆ ಆಯಿತು ವಾಚ್ ಅಂತಂದರೆ ಅದು ಏನೂ ಆಗೋದಿಲ್ಲ, ಪರವಾಗಿಲ್ಲ. ಬಟ್ ಗಂಟೆಗಟ್ಟಲೆ ನಾವು ನೀರಲ್ಲಿ ವಾಟರ್ ಪ್ರೂಫ್ ಥರ ನಾವು ಅಂಡರ್ ವಾಟರಲ್ಲಿ ಅಥವಾ ನೀರಲ್ಲಿ ಆಟ ಆಡೋದು ವಾಟರ್ ಆ್ಯಕ್ಟಿವಿಟೀಸ್ನ ನಾವು ಆ ವಾಚಲ್ಲಿ ಅಥವಾ ಮೊಬೈಲಲ್ಲಿ ಮಾಡೋಕ್ಕಾಗಲ್ಲ. ಅದೇ ಒಂದು ಮೇಜರ್ ಡಿಫ್ರೆನ್ಸ್. ಸೊ ಯಾರ್ಯಾರೋ ನಮಗೆ ಸಿಕ್ಕಾಪಟ್ಟೆ ಸ್ಪೋರ್ಟ್ಸಲ್ಲಿ ರೆಕಾರ್ಡಿಂಗ್ ಇಟ್ಕೋಬೇಕು ನಾನು, ಅಥವಾ ಮೊಬೈಲ್ ಆಗಲಿ ವಾಚಲ್ಲಿ ಅಥವಾ ಗ್ಲಾಸಸ್ಸಲ್ಲೆಲ್ಲ ಇವಾಗೆಲ್ಲ ಕ್ಯಾಮ್ರಾ AI ಕ್ಯಾಮ್ರಾಸ್ ಬಂದಿದೆ. ಸೊ ಯಾರ್ಯಾರು ರೆಕಾರ್ಡಿಂಗ್ ಪರ್ಪಸ್ಗೆ ತುಂಬ ಯೂಸ್ ಮಾಡ್ತೀರಾ ಅವರು ವಾಟರ್ ಪ್ರೂಫ್ಗೆ ಹೋದರೆ ಒಳ್ಳೆಯದು. ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಳುತ್ತೆ, ಬಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ನೀವು ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ನನಗೆ ಅಷ್ಟೊಂದು ಬೇಡ, ಸ್ವಲ್ಪ ನೀರಿಗೆ ಸಾಕು ಅನ್ನೋದಾದರೆ, ಸೊ ಎಲ್ಲ ಆಲ್ಮೋಸ್ಟ್ ಡಿವೈಸಸ್ ಎಲ್ಲ ವಾಟರ್ ರೆಸಿಸ್ಟೆಂಟ್ ಡಿವೈಸಸ್ಸೇ ಆಗಿರುತ್ತೆ. ನಮ್ಮದು ವಾಚ್ ಆಗಲಿ ಯಾವುದೇ ಆಗಲಿ ತಕ್ಕ ಮಟ್ಟಿಗೆ ನೀರನ್ನು ಹೋಲ್ಡ್ ಮಾಡಿ ತಕ್ಷಣ ಒರೆಸಿದ್ರೆ ಏನೂ ಡ್ಯಾಮೇಜ್ ಆಗದೆ ಇರೋದು ವಾಟರ್ ರೆಸಿಸ್ಟೆಂಟ್. ಸೊ ಇಂಥರ ಸಾಕಷ್ಟು ಮಾಹಿತಿಗೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.